ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಗುರಿ ಸಾಧನೆಗೆ ನೀನಿನ್ನು ಬೃಹದಾಕಾರವಾಗಿ ಬೆಳಿಬೇಕು. ದುರ್ಗಾ, ನನ್ನ ದಾರಿಗೆ ಅಡ್ಡ ಆಗಿ ನನ್ನ ಗುರಿ ಸಾಧನೆಗೆ ದುಸ್ವಪ್ನ ಆಗಿರೋ ನಿನ್ನ ಕಾಲ ಸಿದ್ಧವಾಗ್ತಾ ಇದೆ. ಹೊರಡೋದಕ್ಕೆ ತಯಾರಾಗಿರು. ಚಿಟಕ ಕುದುರೆ ಹತ್ತಿ ಪೇಟೆಗೊಗುಮ್ಮ, ಜನದ ಬೀಡ ತಿತ್ತ ಕರ್ಗಾರೊಡುಮ್ಮ, ಹೆತ್ತಾರಿ ಕಟ್ಟ ಗಂಡು ಬಿಸಿಲಾಗಿ ಮುದ್ದೆ ಹೊಂಡು, ಅರೆ ಜಲ್ದಿ 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 ಜಲ್ದಿ. ಯಾಕೋ ನನ್ನ ಕಾರ್ನ ಜಟ್ಕ ಗಾಡಿ ಅಂತಿದ್ದೀರಾ? ನಾನು ಅನ್ಕೊಂಡಾಗ ಆದರೆ ಕಾರ್ ಶೋರೂಮ್ನೇ ಪರ್ಚೇಸ್ ಮಾಡ್ತೀನಂತೆ. ನೋಡ್ತಾ ಇರಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೋ, ಏನೋ ಹೇಳ್ತಿದ್ಯಾ? ಅದು ಸರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯ ಅಂತಲೂ ಹೇಳಿಲ್ಲ ನೀನು. ತರುಣ್, ನೀನು ಹೊಸ ನಾಟಕ ಶುರು ಮಾಡಿದ್ಯಾ ಅಂತ ನನಗೆ ಗೊತ್ತು ಮಗನೆ. ಆದರೆ ಅಂಕಣ ಇರೋದು ಮನೇಲಲ್ವೇನೋ? ಆಫೀಸಿಗೆ ಯಾವಾಗ ಶಿಫ್ಟ್ ಆಯಿತು? ಮಾಮ್, ಮನೇಲಾದರೆ ಅಷ್ಟೊಂದು ನ್ಯೂಸ್ ಆಗಲ್ಲ. ಆಫೀಸಲ್ಲಿದ್ದರೆ ಜನನೂ ಜಾಸ್ತಿ ಜಾಸ್ತಿ ಮೇಲಿಂದ ಬಿದ್ದರೆ ಏಟು ಜಾಸ್ತಿ ಆಗತ್ತಾನೆ. ಸದ್ಯ ನೀನು ನಿಮ್ಮಪ್ಪನ ಥರ ಆಗದೆ ಬುದ್ಧಿವಂತ ಆದ್ಯಲ್ಲ, ನನಗಷ್ಟೇ ಸಮಾಧಾನ. ಗಟ್ ಗಟ್ ಇಟ್. ಇವತ್ತು ನಾನು ಬರೆದಿರೋ ಸ್ಕ್ರಿಪ್ಟ್ದು ಕ್ಲೈಮ್ಯಾಕ್ಸ್ ಇದೆ. ಇದನ್ನ ಟಿವಿಯಲ್ಲೆಲ್ಲ ನೋಡಬಾರ್ದು, ಲೈವ್ ಆಗಿ ನೋಡಿದ್ರೆ ಚಂದ. ಅಯ್ಯೋ 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 ಅಯ್ಯೋ, ನನ್ನ ಬಂಗಾರ ಕಣೋ ನೀನು. ನಿಮಗಾಗಿರೋ ಅವಮಾನಕ್ಕೆ ಇದು ನನ್ನ ಗಿಫ್ಟ್ ಮಾಮ್. ಸದ್ಯ ಇದು ನಿನಗಾದ್ರೂ ಅರ್ಥ ಆಯ್ತಲ್ಲ. ಅವ್ರುಗಳು ನಮಗ್ ಮಾಡಿರೋ ಅವಮಾನಕ್ಕೆ ಸರಿಯಾಗಿ ಫಲ ಅನುಭವಿಸ್ಬೇಕು. ಎಸ್ ಮಾಮ್, ದೇ ವಿಲ್ ಪೇ. ಅಯ್ಯೋ ಪರಮೇಶ್ವರ, ಅಮ್ಮ ಮಗ ಸೇರ್ಕೊಂಡು ಏನು ಮಾಡಿಕೊಟ್ಟಿದ್ದಾರೆ ಇವರು. ಇದರಿಂದ ಏನೇನಾಗುತ್ತೋ ಆ ದೇವರೇ ಬಲ್ಲ. ದೇವರೇ, ನೀನೇ ಕಾಪಾಡಬೇಕು. ಪ್ಲೀಸ್ ಒಂದು ನಿಮಿಷ ಕೇಳಿ. ಲೆಟ್ ಮಿ ಎಕ್ಸ್ಪ್ಲೈನ್. ಎಲ್ಲ ಸುಳ್ಳುಗಾರ್ರೆ. ಯಾವಾಗ್ಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ದು ಬರೀ ಬಾಯಿ ಮಾತಿಗಷ್ಟೇ. ನಾನು ನೀಡಿದ್ದಾಗ ಒಬ್ರು ಇಲ್ಲ. ಬ್ಲಡಿ ಲೇಯರ್ಸ್ ಆಲ್ ಆರ್ ಸೇಮ್. ಬಾಸು, ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸದ? ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ? ಇಷ್ಟೆಲ್ಲ ಆಗೋದಕ್ಕೆ ಎಲ್ಲೊಂದ್ ಕಡೆ ನಾನೇ ಕಾರಣ ಅನ್ಸ್ತಿದೆ. ನಮ್ಮಿಬ್ರು ಮದ್ವೆನೇ ಆಗಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ತಿರ್ಲಿಲ್ಲ. ದುರ್ಗಾ, ಅವಾಗ ಹಿತ ಖುಷಿಯಾಗಿರ್ತಾ ಇದ್ಲಾ? ನೋಡು, ಜಗತ್ತಲ್ಲಿ ಆಗ್ತಾ ಇರೋದಕ್ಕೆಲ್ಲ ನಾವು ಗಿಲ್ಟ್ ಫೀಲ್ ಮಾಡ್ಕೊಂತ ಇದ್ರೆ ನಮಗ್ ಬದುಕು ಅನ್ನೋದೇ ಇರಲ್ಲ. ನನಗೆ ಸಿಟ್ಟು ಬರ್ತಾ ಇರೋದು ಈ ಜನಗಳ ಮೇಲೆ. ಕಷ್ಟ ಬಂದಾಗ, ನನಗ್ ನೀಡಿದ್ದಾಗ ಎಲ್ರು ಬೆನ್ ತೋರ್ಸ್ಕೊಂಡು ಹೋಗೋರೆ. ಅದೇ ಅವ್ರಿಗೆ ಕಷ್ಟ ಅಂತ ಇದ್ದಾಗ ನಾನು ಏನು ಕೇಳ್ದೆ ಸಹಾಯ ಮಾಡಿದೀನಿ ದುರ್ಗಾ. ಇವಾಗ ಅದೇ ಜನ ನನ್ ಏನ್ ಹೇಳ್ತಾ ಇದೀನಿ ಅಂತ ಕೇಳೋದಕ್ಕೂ ಪೇಷನ್ಸ್ ಇಲ್ಲ ಅವ್ರಿಗೆ. ಆದ್ರೆ ಸತ್ಯ ಹೇಳ್ತೀನಿ ದುರ್ಗಾ, ನಿನ್ನ ಮದುವೆ ಆಗಿದ್ದಕ್ಕೆ ಒಂದೇ ಒಂದು ಸೆಕೆಂಡ್ ಕೂಡ ನಾನು ಗಿಲ್ಟ್ ಫೀಲ್ ಮಾಡ್ಕೊಳ್ಳಲ್ಲ. ಬಾಸು, ನೀವೇನು ಅಂತ ನನಗ್ ಗೊತ್ತು, ಈ ಮನೆಯವ್ರಿಗೂ ಗೊತ್ತು. ನೀವ್ ಯಾವತ್ತು ನನ್ನನ್ನಾಗ್ಲಿ ಅಂಬಿಕಾ ಅವ್ರನ್ನಾಗ್ಲಿ ಕೆಟ್ಟಾಗಿ ನಡ್ಸ್ಕೊಂಡಿಲ್ಲ ಅಲ್ವಾ? ಅಂದ್ಮೇಲೆ ಮತ್ ಯಾಕೆ ಅವರೆಲ್ಲ ಹಾಗೆಲ್ಲ ಮಾತಾಡ್ಬೇಕು? ಅದ್ ತಪ್ಪಲ್ವಾ? ಹೌದು ದುರ್ಗಾ, ಆದ್ರೆ ಇವಾಗ ನೀನ್ ಹೇಳ್ದಲ್ಲ,